ನಂದಿನಿ, ನಿನ್ನ ಗಂಡ ಬಿಟ್ಬಿಟ್ಟು ಎಲ್ಲಿಗೆ ಹೋಯ್ತಲ್ಲ? ಅದೇ ಫ್ಯಾಕ್ಟ್ರಿ ಕೆಲಸ ಇದ್ದದಂತೆ, ಮುಗಿಸ್ಕೊ ಬರ್ತೀನಿ ಕಾಲು ಅರ್ಜೆಂಟು ಅಂದ್ಬಿಟ್ಟು ಹೋಗವೆ. ಹಂಗೆ ಅತ್ತೆಯ ಮಾವ ಅವ್ರನ್ನೆಲ್ಲ ಕರ್ಕೊಬರ್ಬೇಕು. ನಮ್ಮ ಕರ್ಕೊಬರಕ್ಕೆ ಅಂದ್ಬಿಟ್ಟು ಇಲ್ಲೇ ಬಿಟ್ಟಿದ್ರು. ಅತ್ತೆ ಮಾವನ ಫ್ಯಾಕ್ಟ್ರಿಗೆ ಹೋಗಿದ್ರು. ನಮ್ಮ ಅತ್ತೆಯವರು ಇಲ್ಲೇ ಇದ್ರಲ್ಲ ಅದಕ್ಕೆ, ನಮ್ಮ ಕರ್ಕೊಬರಕ್ಕೆ ಬಂದಿದ್ರಲ್ಲ ಅದಕ್ಕೆ. ಈಗ ಅವ್ರನ್ನ ಕರ್ಕೊಬರಕ್ಕೆ ಹೋಗೋರೆ, ಬರ್ತಾರೆ ಸುಮ್ಮನಿರು. ಏನು ಮಾಡ್ಕೊಬರನೆ? ನಾವು ಟೀ ಕುಡ್ತೀವಿ, ಕಾಫಿ ಕುಡ್ತೀವಿ, ಏನು ಕುಡ್ದಿ ಬೇಜಾರು ಮಾಡ್ಕೊಬೇಡ. ನಿಮ್ಮ ಮನೆ ಹಂಗೆ ಇರು, ನಿನ್ನ ಹಚ್ಕೊಬೇಡ. ಏನಾರು ಬೇಕಾರೆ ತಿನ್ನು ಉಣ್ಣು ಚೆನ್ನಾಗಿರು, ತಲೆಗಿಲೆ ಕೆಡಿಸ್ಕೊಬೇಡ. ಹಣ್ಣು ಗಿಣ್ಣು ಐಸ್ ಕ್ರೀಮು ಕೇಕು ಗೀಕೆಲ್ಲವ ಫ್ರಿಜ್ಜಲ್ಲವೇ, ಏನು ಬೇಕು ಎತ್ಕೊಂಡು ತಿನ್ನು, ನಾಚ್ಕೊಬೇಡ. ಒಂದು 2 ದಿವಸ ನೀನೇ ಹೋಗ್ಬಿಡ್ತಿದ್ದಿ, ಅಲ್ಲಿ ಗಂಟ ಉಸಿ ಕಷ್ಟ ಅಷ್ಟೇ. ಹೆಂಗಿದ್ದದು ವಾತಾವರಣ? ಇಷ್ಟ ಆಯ್ತಾ? ಚೆನ್ನಾಗತ್ತೆ. ಸರಿ ಕತೆ, ಹಂಗೆ ಕೂತಿರು. ಟೀಗಿ ಮಾಡ್ಕೊಬತ್ತೀನಿ. ಏನೋ ಇದು ಮಾಡ್ಕೊಬೇಡಕತ್ತೆ. ಹಂಗೆ ಮಗಿನ ತೊಟ್ಲಿಗೆ ಹಾಕಿವ್ನಿ. ಉಸಿ ಹಂಗೆ ಕಣ್ಣಾಡ್ಸ್ಕೊ. ಹೇಳಾಕಿಲ್ಲ ಅವಳು ಈಗಲೇ, ಆದರೂ ಉಸಿ ಹಂಗೆ ಕಣ್ಣಾಡ್ಸ್ಕೊ. ಫೋನ್ಗೆ ನೋಡ್ತಾರು, ಬತ್ತೀನಂತೆ. ಸರಿ ಬಿಡು. ಟೀಗಿ ಏನು ಬ್ಯಾಡ್ದಾಗಿದ್ರೆ ಆಯ್ತಿತ್ತಪ್ಪ. ಸುಮ್ಮನಿರು, ಮನೆಗೆ ಬಂದಿದ್ದಿ, ಟೀ ಕಾಯಿಸ್ಕೊಡ್ತೀನಿ. ಹಂಗೆ ಇರೋಕ್ಕಾಗ್ತದ? ಟೀ ಮಡಿಕೊಬರೋಣ, ಕಾಫಿ ಮಡಿಕೊಬರೋಣ, ಇಲ್ಲ ಜ್ಯೂಸ್ ಕಾಯಿಸ್ಕೊಬರೋಣ? ಅಯ್ಯೋ ಟೀನೇ ಮಡಿಕಬ್ಬ, ಕಾಫಿ ಬೇಡ, ಜ್ಯೂಸು ಬೇಡ. ಸರಿ ಕೂತಿರು. ಏನು ಥರನೇ ತಿನ್ನೋಕ್ಕೆ ಜೊತೆಗೆ ಏನಾರು ಅಂತ ತಕಬ್ಬ. ಊರಿಂದ ಚಕ್ಕಿಕ್ಲಿ ಎಲ್ಲ ತಂದಿದ್ದೀಯಾ? ತಂದೀನಿ. ಅವನೇ ತಿಂದೀಯಾ? ಖಾರಸವೆಲ್ಲವೇ ಮನೇಲಿ ಇರ್ತವೆ, ಯಾವಾಗಲೂ ಡಬ್ಬದಲ್ಲಿ ತುಂಬ್ದಂಗೆಯ. ಅವು ತತ್ತಿನಿರು ಚಕ್ಲಿ ಏನು ನಿಪ್ಪಿಟ್ಟನ್ನು ದಿನ ತಿಂತಾ ಇರ್ತಿದ್ದಿ. ಡಬ್ಬದಲ್ಲಿ ಕಾರ್ಗಿರಸವೆಲ್ಲ ಮಡಗಿರ್ತಾರೆ. ಈಗ ರೆಸ್ಟ್ ಮಾಡು. ಆಮೇಲೆ ಮನೆಯೆಲ್ಲನೂ ಒಂದು ಸುತ್ತ ಹಾಕಿಸ್ಕೊಬತ್ತೀನಿ, ನೋಡುವಂತೆ. ನೋಡಿದ್ನೆಲ್ಲ ಬರೋವತ್ತಲೆಯ ಚೆನ್ನಾಗದೆ. ಸರಿ ಕತೆ. ಟ್ರಿಂಗ್ 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 ಟ್ರಿಂಗ್. ಅಲ್ಲೇ ಫೋನ್ ಮಾಡ್ದಂಗೆ ಆಯ್ತದಲ್ಲ. ಯಾರು ಫೋನ್ ಮಾಡ್ತಿದ್ದರು? ಹಲೋ ಅತ್ತೆ, ಹೇಳತ್ತೆ. ನೇಮೋಗೆ ಸುಮ ನಂದಿನಿ ತಗೋದ್ಲು. ನಂದಿನಿ ಟೀ ಕಾಯಿಸ್ಕೊಬತ್ತೀನಿ ಕೂತಿರೋ ಅಂದ್ಬಿಟ್ಟು ಹೋಗೋಳೆ. ಅದಕ್ಕೆ ಆಗ್ಲಿಂದ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಹೋದ್ರ ಉಂಕನತ್ತೆ. ಈಗ ಒಂದು ಗಳಿಗೆಯಲ್ಲಿ ಬಂದು ಒಂದು ಅರ್ಧ ಗಂಟೆ ಆಯಿತು ಬಂದು. ಬಟ್ಟೆ ಗಿಟ್ಟೆ ಎಲ್ಲ ಬದಲಾಯಿಸ್ಬಿಟ್ಟು ಕೂತೀವಿ. ನಂದಿನಿ ಗಂಡ ಏನು ಮಾಡ್ತಿದ್ದದು? ಅವರು ಫ್ಯಾಕ್ಟ್ರಿಗೆ ಹೋಗೋರೆ. ಅವರು ಅಪ್ಪನ ಕರ್ಕೊಬರ್ಬೇಕಾಯ್ತಂತೆ, ಕೆಲಸ ಐತಂತೆ, ಮುಗಿಸ್ಕೊಂಡು ಕರ್ಕೊಬತ್ತೀನಿ ಅಂತ ಅಂದ್ಬಿಟ್ಟು ಹೋಗದೆ. ಅದಕ್ಕೆ ನಂದಿನಿ ಮಗಿನ ಮಲಗಿಸ್ಬಿಟ್ಟು ಹುಸಿ ಹಂಗೆ ನೋಡ್ಕೊತಾರು, ಟೀ ಕಾಯಿಸ್ಕೊಬತ್ತೀನಿ ಅಂದ್ಬಿಟ್ಟು ಹೋಗೋಳೆ. ಸುಮ ನಾಚಿಕೆ ಬಿಡಕನ್ ಸುಮ, ನಾಚಿಕೆ ಇಚ್ಕೊಳಕ್ಕೆಲ್ಲ ಹೋಗ್ಬೇಡ. ಭಾರಿ ಚೆನ್ನಕದೆ ಮನೆಗಿನ ಎಲ್ಲವ. ಆಮೇಲೆ ಅಚ್ಚುಕಟ್ಟಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಒಂದು 4 ದಿವಸ ಇರಾಗಂಟ ನಿಮ್ಮದಿಯಾಗಿ ಖುಷಿಯಾಗಿದ್ದು ಬಿಡು. ಉಣ್ಣಕ್ಕೆ ತಿನ್ನಕ್ಕೆ ಏನು ತೊಂದರೆ ಇಲ್ಲ. ಕೇಳಿದ್ದೆ ಮಾಡಿದ್ದೆ. ಏನಾದ್ರು ತಿನ್ನಬೇಕು ಅಂದರೆ ಹೇಳು, ನಂದಿನಿ ತರಿಸ್ಕೊಡ್ತಾಳೆ. ಮಾಡೋಕ್ಕಾಯ್ಕಿಲ್ಲ ಅಂದ್ರೂ ತರಿಸ್ಕೊಡ್ತಾಳೆ. ಅದಕ್ಕೆ ನಾನು ಹೇಳ್ತಿರೋದು, ಉಣ್ಬೇಕು ತಿನ್ನಬೇಕು ಅಂದರೆ ಹೋಗಿದ್ದು ಇದು ಮಾಡು. ಆಮೇಲೆ ನಂದಿನಿ ಅಂತಿದ್ಲು, ಸಿಟಿಗೆ ಹೋಗ್ತೀವಿ ಸುತ್ತಾಡ್ಕೊ ಬರೋಕ್ಕೆ ಅಂತ ಅಂತಿದ್ಲು. ಬರೋಕ್ಕಿಲ್ಲ, ನಾನು ಹಟ್ಟಿಲಿರ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಇದ್ದುಬಿಟ್ಟು ಅಚ್ಚುಕಟ್ಟಾಗಿ ಸುತ್ತಾಡ್ಕೊಂಡು ಏನೇನು ಬೇಕೋ ತೆಗಿಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಬಾ. ಆಮೇಲೆ ಒಬ್ಬೊಬ್ಬಳೆ ಇರಬೇಡ. ಅದಕ್ಕೆ ಇಷ್ಟ ಆಗ್ನಿಲ್ವಾ? ನಾನು ಬೇರೆ ದಡ್ಡಿ ಈಗ ಹೋಗಿದ್ದಿ ಆಲೆ ಕೇಳ್ತಾ ಕೂತೀನಲ್ಲ. ಒಂದು 2 ದಿವಸ ಹೊಂದಾಣಿಕೆ ಆಯ್ತದೆ ಬಿಡು. ನೀನುವೇ ನಮ್ಮ ಬುಟ್ಟಿ, ಆಮೇಲೆ ನಿಮ್ಮ ಅಪ್ಪನ ಜೊತೆ ಬುಟ್ಟಿ ನೀನು ಎತ್ತಾಗ ಹೋಯ್ತಿಲ್ವಲ್ಲ. ಅದಕ್ಕೆ ನಿನಗೆ ಎತ್ತಾಗಿ ಹೊಸ ಜಾಗ ಕಂಡ್ರೆ ಅಷ್ಟು ಜಲ್ದಿ ನೀನು ಹೊಂದ್ಕೊಳಕ್ಕಿಲ್ಲ. ನನಗೂ ಗೊತ್ತು ನಂದಿನಿ ಅವಳಲ್ಲ. ಅವಳು ಏನು ಮಾಡೋಕೋದಳು? ರತ್ತೆ ಮಾವ ಏನು ಮಾತಾಡೋಕ್ಕಿಲ್ಲ ಕತೆ. ಏನು ತಲೆ ಕೆಡ್ಸ್ಕೊಬೇಡ, ಅಚ್ಚುಕಟ್ಟಾಗಿ ಮಾತಾಡ್ಕೊಂಡಿರು. ಸರಿ ಕಣತೆ. ಅತ್ತೆಲ್ಲ ಇತ್ತು ದೊಡ್ಡತ್ತೆ ಏನು ಮಾಡ್ತಿದ್ದದು? ಅವಳು ಒಟ್ಕೊಂಡಿತ್ತಿಲ್ವಲ್ಲ, ಅದಕ್ಕೆ ಬಾಡಿನ ಹೆಸರು ಮಾಡಿತಲ್ಲ. ಹೆಂಗಿರುವೆ ತಾಳೆ ಮಗೋಸಿ ಒಟ್ಕೊಂಡ್ಕೊಬತ್ತೀನಿ ಅಂದ್ಬಿಟ್ಟು ಹೋಗವಳೆ. ಆಗ ಏನು ಒಂದು ಜಾಸ್ತಿ ಬಾಡ್ತಿದ್ದಿಲ್ಲ, ಒಂದು 10-15 ಪೀಸ್ ತಿದ್ಲು ಅಷ್ಟೇ. ಅದಕ್ಕೆ ತಾಳು ಇನ್ನೊಂದು 15 ಪೀಸ್ ಇದೆ ತಿನ್ಕೊಬತ್ತೀನಿ. ಪಾರತಿ ಮುಂಡಿ ಅವಳಲ್ಲ ಬುಟ್ಟಾಳ ತಿನ್ನಕರುವೆ. ಏನು ಬಂದಂಗೆ ಇರೋನೆಲ್ಲ ತಿನ್ಕೊತಾಳೆ. ಅದಕ್ಕೆ ತಾಳು ಒಂದೆರಡು ತಿನ್ಕೊಬತ್ತೀನಿ ಅಂತ ಹೋದ್ಲು. ಆಗಲೇ ತಿನ್ನು ಅಂದರೆ ಬೇಡ ಅನ್ಕೊಂಡು ಕೂತ್ಕೊಂಡ್ಲು. ಅದಕ್ಕೆ ನಾನೇ ಬೈದು ಕಳಿಸ್ದೆ, ಹೋಗಿ ತಿನ್ಕೊಬೇಕು. ಆಗಲೇ 1 2 ತಿಂದೆ, ಈಗ ಇನ್ನೊಂದು 2 ತಿನ್ಕೊಬೇಕು ಅಂತ ಅಂದ್ಬಿಟ್ಟು ಬೈದು ಕಳಿಸಿವ್ನಿ. ಏನೋ ಅವಳು ಒಬ್ಬಳೆ ತಿನ್ಕೊ ಕೂತ್ಕೊಳ್ಳ, ತಿನ್ಕೊಂಡು ಬಿಟ್ಟು ಬರ್ತದೆ ಅಂದ್ಬಿಟ್ಟು. ಇನ್ನೇನೆ ಮಗ? ಸರಿ ಕಣ್ಣೆ ಮಗ, ತಲೆ ಕೆಡಿಸ್ಕೊಬೇಡ. ಏನಾದ್ರು ಇದ್ರೆ ಫೋನ್ ಮಾಡು, ನಂದಿನಿ ಅವಳೆ ಕೇಳು ಮಾಡು. ಮನೆ ಹೊಂದಾಣಿಕೆ ಆಯ್ತಾ? ಈಗ ಬಂದ್ವಲ್ಲ, ಬಂದ್ಬಿಟ್ಟು ಹಂಗೆಯ ರೂಮಿಗೆ ಬಂದು ಕೂತೀನಿ. ಇನ್ನೂ ನಾನು ಇಷ್ಟೇ ಕೆಳಗೆ ಮಾತ್ರ ಅನ್ಕೊಂಡೆ. ಮನೆ ಇನ್ನು ಟೆರ್ಗಿರಸ್ ಮೇಲೆಲ್ಲ ಇದ್ದದಂತಲ್ಲ, ಅದನ್ನೆಲ್ಲ ತೋರಿಸ್ತೀನಿ ಅಂತ ಅಂದ್ಲು. ಚೆನ್ನಾಗದೆ, ಭಾರಿ ಚೆನ್ನಾಗದೆ ಅಲ್ವಾ? ಚೆನ್ನಾಗಿರೋದ ಅರಮನೆ ಹಂಗದೆ. ಏನು ನಿಂಗೊಂದು ರೂಮ್ ಕೊಟ್ಟಿದ್ದಾಳ? ಅದೇ ನಂದಿನಿ ರೂಮ್ ಅದಲ್ಲ ಅಲ್ಲಿ ಇವನಿ. ಅಯ್ಯೋ ಅಲ್ಲಿ ಯಾರು ನಾಟಕಂಡ್ರು ಬಂದರೆ ಉಳ್ಕೊಳಕ್ಕೆ ರೂಮ್ ಎಲ್ಲ ಅವೇ, ಓಸಿ ಚಾಲ್ಕಿಲ್ಲ. ಅಲ್ಲಿ ರೂಮ್ ಅವೇ. ಹೇಳ್ತೀನಿ ಬಿಡು ನಂದಿನಿಗೆ, ಸುಮ್ಮನಿಗೊಂದು ರೂಮ್ ಕೊಡು. ಅವಳು ಇರೋಕ್ಕೆ ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಳಕ್ಕೆ, ಅವಳು ಇರೋಕ್ಕೆ ಉಳ್ಕೊಳಕ್ಕೆ ಮಾಡೋಕ್ಕೆ ಮಟ್ಟಕ್ಕೆ ಒಂದು ರೂಮ್ ಕೊಡು ಅಂತ ಹೇಳ್ತೀನಿ. ಈಗ ಕೊಡ್ತಾಳೆ ಬಿಡು, ಹೇಳಿ ತೋರಿಸ್ತಾಳಂತೆ. ಹೇಳಿ ಕಳಿಸಿನಿ. ಸುಮ್ಮ ಹೊಸಿ ಬೇಜಾರು ಮಾಡ್ಕೊತಾಳೆ, ಅಚ್ಚುಕಟ್ಟಾಗಿ ನೋಡ್ಕೊಂತ. ಅದಕ್ಕೆ ಏನೋ ತಲೆ ಕೆಡಿಸ್ಕೊಬೇಡ, ನಾನು ಇವನಿಕನವ ಅಂತ ಅಂತಾಳೆ ನಂದಿನಿ. ತಲೆ ಕೆಡಿಸ್ಕೊಬೇಡ ಸುಮ್ಮ. ಸರಿ ಕತೆ ಬಿಡತ್ತೆ. ಮಾವ ಏನು ಮಾಡ್ತಿದ್ದು ನವೀನ್ ಮಾವ?
ಯಾವನ್ ಕೆಲ್ಸಕ್ಕೆ ಹೋಗೋನು ಇನ್ನೂ ಬಂದಿಲ್ಲ. ಎಲ್ಲಿ ಬಂದನು ಇಷ್ಟೊತ್ತಿಗೆ ಬಂದನ, ಇನ್ನೂ ಒತ್ತಾಯ್ತದೆ ಬರೋದು. ಹೇಳಿವ್ನಿ ಅವನಿಗೆ ಒಂದು ದಿವಸ ಸುಮ್ಮ ಬರ್ತೀನಿ ಅಂತ ಹೇಳಿ ಕರ್ಕ ಬಂದ್ಬಿಡಪ್ಪ ಅಂತವ. ಓದ್ತಾರೆ ಭಾರಿ ಆತ್ರದಲ್ಲಿದ್ದ. ಸುಮ್ಮನಿರವ, ಆಮೇಲೆ ಬರ್ತೀನಾರ ಮಾತಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಹೊಂಟದ. ಹೇಳ್ತೀನಿ ಬರ್ತೀನಿ ಅಂತಿದೆಯಲ್ಲ, ಆಗ ಬೇಕಾರೆ ಕರ್ಕ ಬರೋಕಾಯ್ತದೆ. ಕರ್ಕ ಬಾ ಸುಮ್ಮನೆ ಅಂತ ಹೇಳ್ತೀನಿ. ಅವನ ಜೊತೆಗೆ ಸುತ್ತಾಡ್ಕೊಂಡು ಮಾಡ್ಕೊಂಡು ಬರುವೆ. ಅಲ್ಲೇ ಗಂಟ ವಚ್ಕಟಾಗಿರು. ನೋಡ್ದ ನಂದಿನಿ ಬವ್ವ ಹಂಗೆ ಸುತ್ತಿ ತಡ್ಕೊಂಡು ಬರೋಕಾಯ್ತದೆ ಮೈಸೂರು ಅಂತ ಕರೀತಿದ್ಲು. ಅದಕ್ಕೆ ನಾನು ಅಂತ ಅಂದೀನಿ. ಅವಳು ಕರೀತಿದ್ಲು ಪಾರತಿನ್ವಿ, ಅವಳು ಬರಲ್ಲ ಅಂದ್ಲು. ಏನೋ ನಮ್ಮ ರೊತ್ತಿಗೆ ಏನೋ ದೊಡ್ಡ ರೋಗ ಬರ್ತದೆ ಅಂತ ರೊತ್ತಿಗೆ ಅದಕ್ಕೆ ನೋಡಕ್ಕೆ ಹೋಗ್ಬೇಕು, ನಾನು ಬರೋಕ್ಕಿಲ್ಲ ಅಂತ ಅಂತಿದ್ದು. ಒಳ್ಳೆ ಕೆಲಸ ಹಿಂಗಾಗಿದ್ದೆ ಒಳ್ಳೇದು. ಏನೋ ನವೀನ ಹಿಂಸೆ ಮಾಡ್ಬಿಟ್ಟು ಅವಳು ಕರ್ಕೊಬರ್ತೀನಿ. ಪಾರತಿ ಅವ್ರ ಅಪ್ಪನ ಮನೆಗೆ ಹೋಯ್ತಾಳೆ. ಈಗ ನವೀನ ಬಂದಮೇಲೆ ಅವಳು ಹೋಯ್ತಾಳೆ, ಹೋಗ್ಲಿ ಅಲ್ಲೇ ಉಳ್ಕೊಂಡಿದ್ರುಲಿ. ನಾನು ಏನು ನೋಡೋದ ಬರೋದ ಅಂತ ಅನ್ಕೊಂಡಿವ್ನಿ. ಈಗಲೇ ಅಲ್ಲ ಸದ್ಯಕ್ಕೆ ಬರೋಕ್ಕಿಲ್ಲ, ಏನೋ 10 ದಿವಸ 20 ದಿವಸ ಆಯ್ತದೆ. ಸರಿ ಕಣತೆ, ಹಂಗಾರೆ ಸರಿ. ಅಲ್ಲ ಏನಂತೆ ರೊತ್ತಿಗೆ ಅದು ಏನು ಅಂತ ಏನು ಬಾಯ್ಬಿಟ್ಟು ಹೇಳಕ್ಕಿಲ್ಲ. ಅವತ್ತು ನೋಡ್ರೆ ಮುಗಿಗೂ ಸರಿಲ್ಲ ಅಂದಳು, ಇವಾಗ ನೋಡ್ರೆ ಮಸ್ಕೆಗೂ ಸರಿಲ್ಲ ಅಂತಾಳೆ. ಗಳಿಗೊಂಥರ ಗಾಚಾರ, ಗಳಿಗೊಂಥರ ಜ್ಞಾನ. ಏನು ಆಡ್ಕಾಡಳ ಅಪ್ಪನ ಮನೆಗೆ ಹೋಗೋಕ್ಕೆ. ಇಲ್ಲ ನಿಜವಾಗ್ಲೂ ದೊಡ್ಡ ರೋಗ ಬಂದಿದ್ದು ನಾಕಣಕಂತ ತಕೋ. ಬರೀ ಹುಟ್ಟು ನಾಟಕಗಾತಿ. ಹುಟ್ಟು ನಾಟಕಗಾತಿ ಏನು ಅಷ್ಟಿಷ್ಟು ನಾಟಕಗಾತಿ ಅಲ್ಲ, ಹುಸಿ ನಾಟಕ ಆಡೋಕ್ಕಿಲ್ಲ. ನನಗೆ ಯಾಕೆ ಇವಳ ಮೇಲೆ ಹನುಮಾನ. ಏನು ಅಪ್ಪನ ಮನೆಗೆ ಹೋಗಿ ಬಾರಿ ದಿವಸ ಆಯ್ತಲ್ಲ, ಅದಕ್ಕೆ ಅಪ್ಪನ ಮನೆಗೆ ಹೋಗಿ ನಾಟಕ ಆಡ್ತಾವಳೆ. ಏನು ದೊಡ್ಡ ರೋಗ ಬಂದಿದ್ದಂತೆ. ದೊಡ್ಡ ರೋಗ ಏನು 3 ದಿವ್ಸಕ್ಕೆ ಬರ್ತದೆ. ಒಂದ್ಸಲ ಅಣ್ಣನಿಗೆ, ಒಂದ್ಸಲ ತಮ್ಮನಿಗೆ, ಒಂದ್ಸಲ ಅದಕ್ಕೆ, ಒಂದ್ಸಲ ನಾದಿನಿಗೆ, ಒಂದ್ಸಲ ಊರಿಗೆ, ಒಂದ್ಸಲ ಅಪ್ಪನಿಗೆ, ಒಂದ್ಸಲ ಮಾವನಿಗೆ, ಒಂದು ದೊಡ್ಡಪ್ಪನಿಗೆ, ಚಿಕ್ಕಪ್ಪನಿಗೆ ಅನ್ಕೊಂಡು ಕೂತಾವಳೆ ಇಲ್ಲಿ. ಬರ್ತದೆ ಇನ್ನೇನು ಬಂದ್ರು ಬರ್ತದೆ, ಹೇಳೋಕ್ಕಾಗಿಲ್ಲ. ಏನು ನೆಟ್ವಾಗ ನೇರವಾಗಿರೋರೆ ಕಿತ್ತಂದು ಮಾಡಿರ್ತಾನೆ. ಸರಿ ಕತೆ ಮಗ, ಆಮೇಲೆ ಮಾಡ್ತೀನಿ ಬಿಡೋದಕ್ಕತೆ ಮಗ. ಆಮೇಲೆ ಮಾಡ್ತೀನಿ. ನಂದಿನಿ ಬಂದು ಫೋನ್ ಮಾಡು, ಟೀ ಕಾಯಿಸ್ಕೊಂಡು ಟೀ ಕುಡಿ, ತಲೆ ಕೆಡ್ಸ್ಕೊಬೇಡ. ಆಮೇಲೆ ಮಾಡ್ತೀನಂತೆ. ಸರಿ ಕಣತೆ. ಎಲ್ಲ ಬಂದಾಗ್ಲಿಂದ ಮನೆ ನೋಡಿದ್ರೆ ನನಗೆ ಒಟ್ಟು ಹುಡ್ದೋಯ್ತದಲ್ಲ. ಓಸಿ ಚೆನ್ನಾಗಿರ್ತದ ಮನೆ. ಏನು ಅಷ್ಟೊಂದರೆ ದೊಡ್ಡ ಹುಟ್ಟಿರು ಬಾಡಿಗೆ ಕೊಟ್ಟವಳೆ ಅಂತೇಳಿ ಬಾಡಿಗೆ ದುಡ್ಡು ಎಲ್ಲ ಬರ್ತದೆ. ಇನ್ನು ಮನೇಲಿ ಸೋಫಾ ಟಿ ವಿ ಎಲ್ಲವೂ ಏನು ದೊಡ್ಡ ದೊಡ್ಡವು ಕಾಸ್ಟ್ಲಿ ಅವು. ಆಮೇಲೆ ಮಂಚ ನೋಡು, ನಾವು ಹಂಗೆ ಹಾಸ್ಕೊಂಡೆ ಮುನಿಕೋಬೇಕು. ಬಾಬ್ಬಿಡು ಅತ್ತೆ ಹಿಡಿತವೆ. ಒಂದು ಚೆನ್ನಾಗಿರೋ ಮನೆನೇ ಹಿಡಿದು ಬಿಟ್ಟಲ್ಲ, ಇಂಥ ದೊಡ್ಡ ಮನೆನೇ ಅಲ್ಲ. ನಾನು ಅನ್ಕೊಂಡೆ ಅದಕ್ಕಪ್ಪ ಹಿಂಗೆ ಕರೀನ ಮದುವೆ ಮಾಡ್ಕೊಂಡು ಕೂರಿಸಿದವ್ರಿ ನಂದಿನಿಗೆ. ಅಂದರೆ ಇಲ್ಲಿ ನೋಡ್ರಿ ಆಸ್ತಿ ಪಾಸ್ತಿ ಎಲ್ಲ ನೋಡು, ಅದಕ್ಕೆ ಹಂಗೆ ಮದುವೆ ಮಾಡೋದು. ಕಾಲದಲ್ಲಿ ಎಲ್ಲವ ದುಡ್ಡು ಕಸ ನೋಡ್ತಾರಕ್ಕ ನಾವು, ದುಡ್ಡು ಕಸ. ಈ ಮನೆ ನೋಡೋ ನನಗೆ ಒಟ್ಟೂರಿ ಬರ್ತದಲ್ಲ. ಅದಕ್ಕೆ ಅತ್ತೆ ಸಂಜೆ ಗಂಟ ನಂದಿನಿ ನಂದಿನಿ ಏನದು ಏನು ರಾಣಿ ಹಂಗೆ ಬಿಸ್ತಾ ಕೂತಾಳಲ್ಲಿ ಮನೇಲಿ. ಅದು ಅಲ್ದಾನೆ ಕೆಲಸ ಬೇರೆ ಇದ್ದಾರಂತೆ ಈ ಮನೆ ಕೆಲಸ ಮಾಡೋಕ್ಕೆ. ಬಿಡು, ಹಣೆ ಬರ ಬರ್ಸ್ಕೊಳ್ಳೋದು ಬರ್ತಾವ, ಚೆನ್ನಾಗಿ ಬರ್ಸ್ಕೊಬರ್ಬೇಕು. ನಮ್ಮಂಗೆಲ್ಲ ಹಣೆ ಬರ ಅಂತೂ ಚೆನ್ನಾಗಿ ಬರ್ಸ್ಕೊಬಂದೊಳಕಂತಕೋ. ಅಯ್ಯವ್ವ, ಅಲ್ಲ ಎಲ್ಲೆಲ್ಲಿ ನೋಡಿದ್ವಿ ಮನೆ ಮನೆ ಮಿರ 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 ಅಂತ ಮಿಂಚ್ತದೆ. ಕನ್ನಡಿ ಹಂಗದಲ್ಲವ ಮನೆ. ನಾನು ಪಿಕ್ಚರಲ್ಲಿ ನೋಡಿದ್ದು, ಧಾರಾವಾಹಿಯಲ್ಲಿ ನೋಡಿದ್ದು, ನಿಜವಾಗ್ಲೂ ಇಂಥ ಮನೇಲಿ ಬದುಕ್ತಾ ಕೂತಾಳ ನಂದಿನಿ. ನಾನು ನೋಡೈತಿಲ್ಲ. ನನಗಂತೂ ಒಟ್ಟೂರಿತಾ ಕೂತದೆ ಇಂಥ ಮನೆ. ಸೇರ್ತಾ ಇಂಥ ಮನೆ ಸೇರ್ಬೇಕು ಕಣಪ್ಪ. ಇರೋ ಗಂಟ ನೆಮ್ಮದಿಯಾಗಿರ್ಬೇಕು. ಏನೇ ಆಗಲಿ ಜೀವನದಲ್ಲಿ ನೆಮ್ಮದಿ ಇರಬೇಕು ಕಣವ. ನೆಮ್ಮದಿ ದುಡ್ಡಿರಬೇಕು. ದುಡ್ಡಿದ್ರೆ ನೆಮ್ಮದಿ, ಸುಖ, ಸಂತೋಷ ಎಲ್ಲ ಬರ್ತದೆ. ಒಟ್ಟೂರಿತಾ ಕೂತದೆ ನನಗೆ ನಂದಿನಿ ನೋಡಿದ್ರೆ. ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡ್ಕೊ ಬಂದಿದ್ಲು ಕಾಣಕ್ಕಂತಕೋ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.